50 ವರ್ಷಗಳಿಂದ ಮನೆ ಕಟ್ಟಿ ವಾಸ ಮಾಡ್ತಿದ್ದ ಕುಟುಂಬಗಳಿಗೆ ಕಂಟಕ. ಕೆರೆ ವ್ಯಾಪ್ತಿಯಲ್ಲಿ ಮನೆ ನಿರ್ಮಾಣ ಅಂತ ಜಂಟಿ ಸರ್ವೆ ನಡೆಸಲಾಯಿತು. ಪಿಡಿಒ ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳಿಂದ ಜಂಟಿ ಸರ್ವೆಯನ್ನ ನಡೆಸಲಾಗಿದೆ. ಗದಗ ತಾಲೂಕಿನ ಹಾತಲಗೇರಿ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಹಾತಲಗೇರಿ ಗ್ರಾಮದ ಸರ್ವೆ ನಂಬರ್ 19/A ನಲ್ಲಿರುವಂತಹ 11 ಎಕರೆಯ ಜಾಗ ಐವತ್ತು ವರ್ಷಗಳಿಂದ ಅಲ್ಲೇ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಂಥ ಕುಟುಂಬಗಳಿಗೆ ಈಗ ಏಕಾಏಕಿ ಕಂಟಕ ಎದುರಾಗಿದೆ. ಪಿಡಿಒ ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿದಂಥ ಸಂದರ್ಭದಲ್ಲಿ ಗದಗ ತಾಲೂಕಿನ ಹಾತಲಗೇರಿ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. 11 ಎಕರೆ 9 ಗುಂಟೆ ಜಾಗ ಒತ್ತುವರಿ ಅನ್ನೋ ಒಂದು ವಿಚಾರ ಕಣ್ಣೀರು ಹಾಕ್ತಾ ಇದ್ದಾರೆ. ಹಾತಲಗೇರಿ ಗ್ರಾಮದ 120 ಕುಟುಂಬ. ಈಗಾಗಲೇ ಸರ್ಕಾರದಿಂದ 16 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಯಿತು. ಅನೇಕ ಕುಟುಂಬಗಳಿಂದ ಭೂ ಬಾಡಿಗೆ ರೂಪದಲ್ಲಿ ಕರ ವಸೂಲಿ ಮಾಡಲಾಗ್ತಿದೆ. ಜೊತೆಗೆ ವಿವಿಧ ವಸತಿ ಯೋಜನೆಯಡಿ ಅದೇ ಜಾಗದಲ್ಲಿ ಸರ್ಕಾರದ ಸಹಾಯಧನದೊಂದಿಗೆ ಮನೆ ನಿರ್ಮಾಣ ಮಾಡಿದ್ದಾರೆ. ಇದೀಗ ಏಕಾಏಕಿ ಬಂದು ಕೆರೆ ಜಾಗ ಅಂದಿದ್ದಕ್ಕೆ ಕುಟುಂಬಗಳು ಕಂಗಾಲಾಗಿದ್ದಾರೆ. ವಿಕಲಚೇತನರು, ಮಹಿಳೆಯರು, ವೃದ್ಧರು ಕೂಡಲೇ ಹಕ್ಕುಪತ್ರ ನೀಡಿ ಜನರ ಹಿತ ಕಾಯಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಗದಗ ಜಿಲ್ಲೆಯ ಹಾತಲಗೇರಿ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಮನೆಗಳ ಕಟ್ಟಿಕೊಂಡು ತಮ್ಮ ಜೀವನೋಪಾಯ ನಡೆಸಿರುವಂಥ ಜನರಿಗೆ ಒಂದು ಆತಂಕ ಕಾಡ್ತಾ ಇದೆ. ಏನಂತಂದರೆ ಮೊನ್ನೆ ತಾನೇ 27ನೇ ತಾರೀಕಿಗೆ ಏಕಾಏಕಿ ಸರ್ವೆ ಇಲಾಖೆಯಿಂದ ಸರ್ವೆಯನ್ನು ಮಾಡಿದ್ದಾರೆ. ಯಾಕೆ ಮಾಡಿದ್ರು ಅನ್ನೋದು ಗುರುತಿಲ್ಲ, ಯಾವ ಕಾರಣಕ್ಕಾಗಿ ಮಾಡಿದ್ರು ಅನ್ನೋದು ಗುರುತಿಲ್ಲ. ಕೇಳಿದರೆ ಯಾರ ಹತ್ರನೂ ಉತ್ತರನೇ ಇಲ್ಲ. ಕೆಲವರು ಹೇಳ್ತಾರೆ ಇದನ್ನು ಕೆರೆ ಜಾಗ ಐತಿ, ಹಾಗಾಗಿ ಕೆರೆನ ಒತ್ತುವರಿಯನ್ನು ತೆರವು ಮಾಡ್ತೀನಿ ಅಂತಾರೆ. ಕೆಲವೊಬ್ಬರಿಗೆ ಯಾವುದೂ ಅದ್ರ ಬಗ್ಗೆ ಇದೂ ಇಲ್ಲ. ನಾನಿಲ್ಲಿ ಹೇಳೋದೇನಪ್ಪ ಅಂತಂದರೆ ಸುಮಾರು 11 ಎಕರೆ ಜಾಗ ಇದೆ. ಈ ಜಾಗದಲ್ಲಿ ಇವತ್ತಿಗೆ ಅದೇ ಜಾಗದಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಸರ್ಕಾರದಿಂದ ಮನೆ ಕಟ್ಟಿದ್ದಾರೆ, ಸರ್ಕಾರದಿಂದ ಶಾಲೆಯನ್ನು ಕೊಟ್ಟಿದ್ದಾರೆ, ಗೋಡೌನನ್ನು ಕಟ್ಟಿದ್ದಾರೆ, ಗ್ರಾಮ ಪಂಚಾಯತಿ ಕಾರ್ಯಾಲಯ ಕೂಡ ಅದೇ ಜಾಗದಲ್ಲಿದೆ. ಸರ್ಕಾರ ಒಂದು ಕಡೆ ಮನೆ ಇಲ್ದವ್ರಿಗೆ ಮನೇನ ಕೊಡೋ ಅಂತ ಇರ್ತಿ, ಮತ್ತೊಂದು ಕಡೆ ಈ ರೀತಿ ತೆರವನ್ನು ಮಾಡ್ತಿರೋದಲ್ಲ, ಇದು ಯಾವುದು ಭಾಗ್ಯ? ಸಿದ್ದರಾಮಯ್ಯವ್ರದ್ದು ಇನ್ನೊಂದು ಭಾಗ್ಯ, ನಮ್ಮ ಮನೆ ತಿರೋದು ಭಾಗ್ಯನ. ಹಾಗಾಗಿ ಈ ವಿಷಯವನ್ನು ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ನಾವು ಮನೆಗಳನ್ನು ಬಿಟ್ಟುಕೊಡೋದಿಲ್ಲ, ನಾವು ಇಲ್ಲೇ ವಾಸಿಸ್ತೀವಿ. ನಮಗೆ ಬಂದಿರೋದು ಮಾನ್ಯ ಉಪವಿಭಾಗಾಧಿಕಾರಿಗಳ ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ದಲ್ಲಿ ಜಂಟಿ ಸರ್ವೆಯನ್ನು ಮಾಡಬೇಕಂಥೇಳಿ PDOರಿಗೆ ಸಹ ಅದರಲ್ಲಿ ಆ ತಂಡದಲ್ಲಿ ನಮಗೆ ಹಾಕಿದ್ರು. ನಾವು ಇಷ್ಟನೇ ತಾರೀಕಿಗೆ ಬರ್ತೀವಿ ರೀ, ಬರ್ರಿ ನೀವು ಅಂತ ಹೇಳಿದರು. ಆಯ್ತು, ನಾವು ಆಫೀಸ್ನೊಳಗೆ ಇರ್ತೀವಿ, ಬರ್ರಿ ನಾವು ಅದಕ್ಕೆ ಭಾಗಿಯಾಗ್ತೀವಿ ಅಂತ ಹೇಳಿದ್ವಿ. ಆಯ್ತು ರೀ. 1 ಎಕರೆಯನ್ನು ಸ್ಕೂಲಿಗೆ ಕೊಟ್ಟಿದ್ದೆ. 11 ಎಕರೆ 9 ಗುಂಟೆ ಇನ್ನುಳಿದ ಜಮೀನು ಕೆರೆ. ಪ್ರಸ್ತುತವಾಗಿ ಉಳಿಬೇಕಾಗಿರೋದು 11 ಎಕರೆ 9 ಗುಂಟೆ. ಅದು ಕೆರೆ ಇರೋದು 2 ಎಕರೆ 5 ಗುಂಟೆನೇ ಈಗ ಸದ್ಯ ನೀರು ಇರೋದು 2 ಎಕರೆ 5 ಗುಂಟೆ. ಉಳ್ಕಿದ ಜಾಗ 9 ಎಕರೆ ಚಿಲ್ಲರೆ ಗುಂಟೆ ಅರೌಂಡಿಂಗ್. ಈಗ ಅವರೆಲ್ಲ ಮನವಿ ಕೊಟ್ಟಿದ್ದನ್ನು ನಾನು ಸಂಬಂಧಪಟ್ಟಂಥ ನಮ್ಮ ಇಲಾಖಾ ಅಧಿಕಾರಿಗಳಿಗೆ ನಾವು ಈ ವಿಷಯವನ್ನು ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಹೇಳಿದ್ವಿ. ನಮ್ಮನ್ನೇ ಜಂಟಿ ಸರ್ವೆ ಕಾರ್ಯದಲ್ಲಿ ನಮ್ಮನ್ನು ಸೇರಿಸ್ಬೇಡ್ರಿ ಸರ್, ಆಯಾ ಇಲಾಖೆ